ಹುಟ್ಟು ಗುಣ ಇದೆಯಲ್ಲ ಈ ಮುಖ್ಯಮಂತ್ರಿ ಬಂದಿರತಕ್ಕಂಥ ಗುಣ. ಯಾಕೆಂದ್ರೆ ಪಾಪ ಹೇಳಿದ್ದಾರೆ ಮೊನ್ನೆ, ಅವರೇನೋ ಈಗ ಮುಂದಿನ ತಲೆಮಾರುಗಳು ಇವತ್ತು ಖರ್ಚು ಮಾಡಿದ್ರು ಹಣ ಕರಗದೇ ಇರತಕ್ಕಂಥ ಆಸ್ತಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನಾನಿನ್ನ ಬಹಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ಈ ರಾಜ್ಯ ಆಳ್ತೀನಿ ಅಂತಕ್ಕಂಥದ್ದೇನೆ ಹೇಳ್ತಾರಲ್ಲ. ಏಕೆಂದ್ರೆ ಬಹಳ ದೇವರ ಭಕ್ತರಲ್ವೇ ಇವರು. ನಾನು ಈ ದೇವಸ್ಥಾನದ ಸನ್ನಿಧಾನದಲ್ಲಿ ನಿಂತ್ಕೊಂಡೇ ಹೇಳ್ತಾ ಇದ್ದೇನೆ. ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಎಲ್ಲಾ ಮುಖ್ಯಮಂತ್ರಿಗಳನ್ನು ಮೊನ್ನೆ ಪಾಪ ನೆನಪಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಆ ಬಂದಂತ ಮುಖ್ಯಮಂತ್ರಿಗಳು ನೆನೆಸ್ಕೊಂಡೇ ಮಾತಾಡಿದ್ದೀರಿ. ಅವ್ರಿಗೇನಾದ್ರೂ ಗೌರವ ತರಬೇಕಾದ್ರೆ ಮುಂದಕ್ಕಾದರೂ ಕಾಂಗ್ರೆಸ್ ನಾಯಕರುಗಳು ಇದರಲ್ಲಿ ಸಣ್ಣತನ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಹಾತ್ಮ ಗಾಂಧಿ ಅವರ ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸಕ್ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಸರ್, ಈಗ ನೈಸ್ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ನಾನು ಇನ್ನೂ ಲೆಟರ್ ಓದಿಲ್ಲ, ಕಾನೂನು ಪ್ರಕಾರ ಏನಿದೆ ಅಂತ ಹೇಳಿದೆ ಸರ್. ಮತ್ತೊಂದು ಕಡೆ ಟೋಲಲ್ಲೂ ಸಹ ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಅಮೆರಿಕದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು. 95ರಲ್ಲಿ ಒಂದು MOU ಮಾಡಿ ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಡ್ಬಂದಂಥದ್ದೇನಿದೆ ಆ ಕಂಪನಿಗೆ ಶರಣಾಗಿದ್ದಾರೆ. ನಂತರದ ದಿನಗಳಲ್ಲಿ ಆ ಕಂಪನಿ ಏನೇನು ಬೇಕೋ ಎಲ್ಲ ರೀತಿ ದೋಚತಕ್ಕಂಥ ಕೆಲಸಕ್ಕೆ ಪ್ರಾರಂಭಿಕ ಹಂತದಲ್ಲೇ ಪ್ರಾರಂಭ ಏನಾಗಿದೆ. ನಂತರ ಬಹುಶಃ ಒಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಈ ಒಂದು BMICಯ ರಸ್ತೆ ಏನಿದೆ, ಈ ರಸ್ತೆಗೆ ಸಂಬಂಧಪಟ್ಟಾಗೆ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರವನ್ನೂ ದಾರಿ ತಪ್ಪಿಸಿ, ಸರ್ಕಾರದಲ್ಲಿದ್ದಂಥ ಪ್ರಮುಖ ವ್ಯಕ್ತಿಗಳಿರ್ಬೋದು, ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನು ಸಹ ಏನು ಎಲ್ಲ ರೀತಿ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ದುರ್ಬಳಕೆ ಮಾಡ್ಕೊಂಡ್ರು. ಕೆಲವು ವ್ಯಕ್ತಿಗಳನ್ನು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವು ವ್ಯಕ್ತಿಗಳನ್ನು ಆ ಸಂದರ್ಭದಲ್ಲಿ ದುರ್ಬಳಕೆ ಮಾಡಿಕೊಂಡು ಕೋರ್ಟ್ಗಳಲ್ಲಿ ತಪ್ಪು ಮಾಹಿತಿಗಳನ್ನು, ದಾಖಲೆಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ನೂರಾರು ಕೇಸ್ಗಳಲ್ಲಿ ಅವರು ಪರವಾದಂಥ ತೀರ್ಪುಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿ ನಡ್ಕೊಂಬಂದಿರತಕ್ಕಂಥದ್ದೇನೆ ಬಹುಶಃ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಆ ಒಂದು ಪ್ರಾಜೆಕ್ಟ್ನ ವಿಷಯದಲ್ಲಿ ಕೋರ್ಟ್ ಕಚೇರಿಗಳ ಹತ್ತಿರತಕ್ಕಂಥದ್ದು ದೇಶದ ಇತಿಹಾಸದಲ್ಲೇ ಎಲ್ಲೂ ಆಗಿಲ್ಲ. ಅಂತಿಮವಾಗಿ ಆ ವ್ಯಕ್ತಿ 30 ವರ್ಷಗಳನ್ನು ಏನು ಸಂಪೂರ್ಣಗೊಳಿಸಿದ್ದಾರೆ ಕಂಪನಿ, ಆ ವ್ಯಕ್ತಿ ಯಾರಿದ್ದಾರೆ ಅದಿರಲಿ, ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸಿದೆ. 111 ಕಿಲೋಮೀಟರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನು, ಯೋಜನೆಯನ್ನು ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ, ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದಕ್ಕೆ ಯಾರ್ಯಾರು ಸೇರಿದ್ದಾರೆ. ಈಗ ನನಗೆ ಒಂದು ಮಾಹಿತಿ ಇದೆ, ಆ ಒಂದು ಯೋಜನೆಯನ್ನು ಆ ಕಂಪನಿಯಿಂದ ಯಾರು ಈಗ ಅದನ್ನು ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ, ಮುಖ್ಯಮಂತ್ರಿಗಳು ಕೇಳ್ತೀನಿ, ಯಾರು ಪಾಲಿದೆ, ಯಾರು ಅದನ್ನು ಈಗ ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದೀರಿ? ಮುಖ್ಯಮಂತ್ರಿಗಳು ಹೇಳಬೇಕು. ಇವೆಲ್ಲ ಮಾಧ್ಯಮಗಳ ಮುಂದೆ ವೇದಿಕೆ ಮೇಲೆ ಭಾಷಣ ಮಾಡೋದು ಬೇರೆ. ಹುಟ್ಟು ಗುಣ ಇದೆಯಲ್ಲ ಈ ಮುಖ್ಯಮಂತ್ರಿ ಬಂದಿರತಕ್ಕಂಥ ಗುಣ. ಯಾಕೆಂದ್ರೆ ಪಾಪ ಹೇಳಿದ್ದಾರೆ ಮೊನ್ನೆ, ಅವರೇನೋ ಈಗ ಮುಂದಿನ ತಲೆಮಾರುಗಳು ಇವತ್ತು ಖರ್ಚು ಮಾಡಿದ್ರು ಹಣ ಕರಗದೇ ಇರತಕ್ಕಂಥ ಆಸ್ತಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಪಾಪ ಮಾಡಿದ್ದಾರೆ, ಸಂತೋಷ. ಆದರೆ ಈಗಲೂ ಸಹ ಆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ವೇದಿಕೆ ಮೇಲೆ ನಾನು ಹರಿಶ್ಚಂದ್ರನಾಗ್ತೀನಿ, ಸತ್ಯ ಹೇಳ್ತೀನಿ, ನಾನಿನ್ನ ಬಹಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ಈ ರಾಜ್ಯ ಆಳ್ತೀನಿ ಅಂತಕ್ಕಂಥದ್ದೇನೆ ಹೇಳ್ತಾರಲ್ಲ, ಅದು ಹುಟ್ಟು ಗುಣ ಹೋಗೋದಿಲ್ಲ. ನನಗೆ ಇರತಕ್ಕಂಥ ಒಂದು ಮಾಹಿತಿ, ಯಾರು ಇದನ್ನು ಟೇಕ್ ಓವರ್ ಮಾಡಕ್ಕೆ ಹೋಗಿದ್ದಾರೆ, ಏಕೆಂದರೆ ಬಹಳ ದೇವರ ಭಕ್ತರಲ್ವೇ ಇವರು. ನಾನು ಈ ದೇವಸ್ಥಾನದ ಸನ್ನಿಧಾನದಲ್ಲಿ ನಿಂತ್ಕೊಂಡೇ ಹೇಳ್ತಾ ಇದ್ದೇನೆ. ಇದರಲ್ಲಿ ಆ ಕಂಪನಿ ಮಾಲೀಕನಿಂದ ಯಾರು ಟೇಕ್ ಓವರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂದ್ರೆ ಎಚ್ಚರಿಕೆ. ನಾವಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷದಲ್ಲಿ
ಇವತ್ತು ಯಾವ ಒಂದು ಸರ್ಕಾರದ ದುರ್ಬಳಕೆ ಮಾಡತಕ್ಕಂಥ ವಿಷಯಗಳಲ್ಲಿ ನೋ ಕಾಂಪ್ರಮೈಸ್ ನಮ್ಮ ಕುಟುಂಬದಲ್ಲಿ. ನಾನು ಈ ನಾಡಿನ ಜನತೆಗೆ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಅಧಿಕಾರಕ್ಕೆ 106 ಜನ ಬಂದೋಗಿದ್ದಾರೆ. ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಮುಖ್ಯಮಂತ್ರಿಗಳನ್ನು ಮೊನ್ನೆ ಪಾಪ ನೆನಪಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಆ ಬಂದಂಥ ಮುಖ್ಯಮಂತ್ರಿಗಳು ನೆನೆಸ್ಕೊಂಡೇನು ಮಾತಾಡಿದ್ದೀರಿ, ಅವ್ರಿಗೇನಾದರೂ ಗೌರವ ತರಬೇಕಾದ್ರೆ ಮುಂದಕ್ಕಾದರೂ ಈ ರಾಜ್ಯದ ಸಂಪತ್ತನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ಆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳದೆ ಈಗಲಾದರೂ ಇವತ್ತೇನು ಕೋರ್ಟ್ನಲ್ಲಿ ಹೇಳಿದ್ದಾರೆ, ಈಗಾಗಲೇ ಒಂದು ತೀರ್ಪಿನಲ್ಲೇ ಬರೆದಿದ್ದಾರೆ, ಇದು ಬಹುಶಃ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ಒಂದು ಸ್ಕ್ಯಾಂಡಲ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಕೋರ್ಟ್ನ ಒಂದು ತೀರ್ಪು ಕೊಡಬೇಕಾದ್ರೆ. ಅದ್ರ ಜೊತೆಗೆ ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಷನ್ ಆಗ್ತಾ ಇದೆ. ಇಲ್ಲೀಗಲ್ ಆಗಿ 2,000 ಕೋಟಿ ಮೇಲೆ ಇವತ್ತು ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ಈ ಕಂಪನಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಹಣ ಸಂಗ್ರಹಿಸಿದ್ದಾರೆ. ಇದು ಎಲ್ಲ ರೀತಿಯ ತೀರ್ಪೇನಿದೆ, ಇನ್ನೂ ಪಾಪ ಈಗಾಗಲೇ 1 ತಿಂಗಳ ಹತ್ರ ಬಂತು, 20 ದಿನ ಆಗಿದೆ ತೀರ್ಪು ಬಂದು. ಏನು ಕ್ರಮ ತಗೊಂಡಿದ್ದೀರಿ ಈ ಸರ್ಕಾರದಲ್ಲಿ? ನೆನಪಿಸ್ಲಿಕ್ಕೆ ಮೊನ್ನೆ ಪತ್ರ ಬರೆದಿದ್ದೇನೆ, ಏನು ನೋಡ್ತಾರೆ ಏನು ಮಾಡ್ತಾರೆ ನೋಡೋಣ ಅಂತೇಳಿ. ಯಾಕೆಂದರೆ ಟೇಕ್ ಓವರ್ ಮಾಡ್ತಕ್ಕಂಥ ಒಂದು ಕೆಲವು ಚರ್ಚೆ ನಡೀತಿರೋದನ್ನ ಸ್ವಲ್ಪ ದಿವಸ ನಿಲ್ಲಿಸ್ಕೊಳ್ಳಿ. ಯಾರು ಟೇಕ್ ಓವರ್ ಮಾಡಕ್ಕೆ ಹೊರಟಿದ್ದೀರಿ? ಸರ್ಕಾರಕ್ಕೆ ಟೇಕ್ ಓವರ್ ಮಾಡ್ತಿರೋ, ಇಲ್ಲ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ನೀವೇ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ತಿರೋ? ನಿಮ್ಮ ಕಂಪ್ನಿಗೆ ಇಟ್ಕೊಂಡಿದ್ರಲ್ಲ ಕೆಲವ್ರನ್ನ. ಇದೆಲ್ಲ ನಡೀತಿರೋದು ನನಗೂ ಗೊತ್ತಿದೆ. ಅದರಿಂದ ಇದನ್ನ ನೆನಪಿಸ್ಲಿಕ್ಕೆ ಈ ರಾಜ್ಯದ ಆಸ್ತಿ ಅದು ರೈತರ ಭೂಮಿ. ಆ ರೈತರ ಭೂಮಿನ ಮತ್ತೆ ಇನ್ನೊಂದು ರೀತಿಯಲ್ಲಿ ಲೂಟಿ ಹೊಡೆಯ ಕೆಲಸ ಮಾಡಬೇಡಿ ಅನ್ನೋದಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಪತ್ರ ಬರ್ತದೆ. ಅದರಿಂದ ಕಾಂಗ್ರೆಸ್ ನಾಯಕರುಗಳು ಇದರಲ್ಲಿ ಸಣ್ಣತನ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಹಾತ್ಮ ಗಾಂಧಿಯವರ ಒಂದು ಅವರು ಭಾಗವಹಿಸಿದಂತ ಕಾರ್ಯಕ್ರಮದಲ್ಲೇ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದೇ ಮಾತರಂನ ಕಾಂಗ್ರೆಸ್ ಪಕ್ಷದ ಸಭೆನಲ್ಲೇ ಅಳವಡಿಸ್ಕೊಳ್ತಕ್ಕಂಥದ್ದು ಏನಾಗಿದೆ, ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು, ಇದನ್ನ ನೀವು ಸಣ್ಣತನದಲ್ಲಿ ಹೋಗಿ ನಿಮಗೆ ಏನು ಈ ದೇಶದಲ್ಲಿ ಒಂದು ರೀತಿಯಲ್ಲಿ ನಿಮ್ಮಗಳ ಬಗ್ಗೆ ಒಂದು ಜನಗಳ ಅಭಿಪ್ರಾಯಗಳು ಮೂಡ್ತಾ ಇದೆ, ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ನಿಮ್ಮ ಒಂದು ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಹೋಗ್ತೀರಿ? ಅವಶ್ಯಕತೆ ಏನಿದೆ? ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ, ಅದಕ್ಕೇನೋ ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ.